ಏನು ಮಾಡೋಣಪ್ಪ ಅನ್ನಿಸ್ಬಿಟ್ಟೈತೆ. ಅದಕ್ಕೆ ಮತ್ತೆ ಹೆಣ್ಮಕ್ಳಿಗೆ ಕಷ್ಟ ಅಂದರೆ ತವ್ರ ಮನೆ ಇರಬೇಕು ಅಂತ ಹೇಳೋದು. ನಮ್ಮ ಕಷ್ಟನ ತವ್ರ ಮನೆಗಾದರೆ ಹೇಳ್ಕೊಬೋದು, ಹೆಂಗ ಈಟ ಓಟ ಆದ್ರೂ ಸಹಾಯ ಮಾಡ್ತಾರೆ. ಇನ್ನೇನು ಮಾಡೋಕ್ಕಾಗುತ್ತೆ. ನನ್ನ ತಮ್ಮ ಹೆಂಡ್ತಿ ತಕ್ಕೆ ಹೋಗ್ತೀನಿ, ನಮ್ಮಮ್ಮಗೂ ಹೇಳ್ತೀನಿ. ಏನು ಮಾಡೋದು, ಇನ್ನೇನು ಮಾಡೋಕ್ಕಾಗಲ್ಲ. ಇವಾಗ ನನಗೆ ಯಾರೂ ಆಗಲ್ಲ. ಇವಾಗ ನನ್ನ ತವ್ರ ಮನೆಯವರೇ ನನ್ನ ಕಷ್ಟಕ್ಕಾಗೋದು. ಅವಳು ಇರೋ ಕಿವೆಗಳವನ್ನು ಸುಮ್ಮನೆ ಕಳ್ದೇವೆ ಅಂತ ನಾಟಕ ಆಡ್ತಾಳೆ. ಏನು ಮಾಡೋಣಪ್ಪ, ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳವ್ರೆ. ಒಂದು 15 ದಿನ ಮಾಡಿಸ್ಕೋಬೇಕು, ಇಲ್ಲ ಅಂತಂದರೆ ಭಾಳ ತೊಂದರೆ ಆಗುತ್ತೆ ಅಂತ ಹೇಳವ್ರೆ. ಪದೇ ಪದೇ ಹೊಟ್ಟೆ ನೋವು ಗೊತ್ತೈತೆ, ತಡ್ಕೊಂಬಕ್ಕಾಗಲ್ಲ. ಏನು ಮಾಡೋಣ, ನನ್ನ ತಮ್ಮ ಹೆಂಡ್ತಿತಾಗೆ ಹೇಳ್ಕೊಂತೀನಿ. ಏನು ಮಾಡೋಣ, ಇರ್ತೀನಿ ನಾನು ತವ್ರ ಮನೆ ಬೇಡ ಅಮ್ಮಂಗಿದ್ದೆ. ಇವತ್ತು ತವ್ರ ಮನೆ ಬಿಟ್ರೆ ನನಗೆ ಗತಿ ಇಲ್ಲ ಅಮ್ಮಂಗೆ, ತವ್ರ ಮನೆಗೆ ಹೋಗ್ಲೇಬೇಕಾಗುತ್ತೆ. ನಾನು ಮಾತಾಡಿಸ್ತಿರ್ಲಿಲ್ಲ. ಈಗ ಏನು ಮಾಡೋಕ್ಕಾಗುತ್ತೆ, ನನ್ನ ತಮ್ಮನ ತಕ್ಕೆ ಹೋಗ್ತೀನಿ. ನನಗೆ ಕಷ್ಟ ಕಣಪ್ಪ, ನೀನೇ ನೋಡ್ಬೇಕು ಕಣೋ ನನ್ನ ತಮ್ಮ ಅಂತ ಹೇಳ್ತೀನಿ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ ನನಗಂತೂ. ಹೋಗತ್ತ, ನೋಡಾರಿಲ್ಲ ಮಾಡಾರಿಲ್ಲ, ಇಬ್ರು ಗಂಡು ಮಕ್ಳಿದ್ರು ಹೋಗು. ಅಡೆದ ತಾಯಿ ಪರದೇಶಿ ಆದ್ಲು ಅಮ್ಮಂಗೆ ನಾನು ಪರದೇಶಿ ಆಗ್ಬಿಟ್ಟೆ ಇವತ್ತು. ಯಾರು ಇಲ್ಲ. ಸತ್ತಾರಮ್ಮ, ದೀಪಮ್ಮ, ಇಟ್ಲಕ್ಕೆ ತರಕಾರಿ ಎಲ್ಲನ ತಾಂಬ, ಹಚ್ಕೊಂಡು ಕೊಡ್ತೀನಿ ನಾನು. ಎಲ್ಲನ ಮಾಡ್ಬಂತೆ ಎಲ್ಲ ಹಚ್ಚಿ ರೆಡಿ ಮಾಡಿ ಕೊಡ್ತೀನಿ. ಪಾಪ ವಾಪ್ಲೆ ಯೋಟ್ ಮಾಡ್ಕೊಂತಿ. ತಾಂಬರಮ್ಮ ಇತ್ಲಾಗೆ ಯಾಕೆ ಹೊಲ ಕುಕ್ಕ ಮಕ್ಕಾಗಲ್ಲ, ಅಕ್ಕಿಂಗ್ ಬೈಲೆ ಕುಕ್ಕಾಡಿದ್ನಿ. ತಾಂಬರಮ್ಮ ತಂದೆ ತಡಿಯತ್ತೆ, ತಗೊಂಬರ್ತೀನಿ. ಇವರೇ ದುಡ್ಡು ಕಂಬ್ಲೇಳು, ಅಂಗಡಿನೂ ಬಾಕ್ಲಾಕ್ತೀನಿ ಪಟ್ಟು. ಎಲ್ಲ ಇವ್ರಿಗೆ ಇರೋಬದ ವ್ಯಾಪಾರ ಎಲ್ಲನ ಇವ್ರಿಗೆ ಆಗುತ್ತೆ. ನಾನು ಮಾಡಕ್ಕೆ ಬದುಕಿಲ್ದಾಳು ಇಕ್ಕೊಂಡು ಕುಕ್ಕಂಡು ಇಪ್ಪಟ್ಟು ನನ್ನ ಕೈಲಿ ಆಗಲ್ಲ, ಮಾಡಲ್ಲ. ಅಕ್ಕಿ ಅಂಗಡಿನ ಇಪ್ಪಟ್ಟು ಮುಚ್ಚುತ್ತೀನಿ. ಅಮ್ಮ ಸಂತಪ್ಪ ಎಲ್ಗೋಗ್ಯವನಮ್ಮ? ಈಗ ಯಾಕೆ ಬೇಕಮ್ಮ ಸಂತಪ್ಪ? ಈಗ ನೆನಪಾದ್ನೇನೆ, ಈಗ ಯಾಕೆ ಬಂದಿದ್ಯಾ? ಅವನ ತಕ್ಕೆ ಅವನ್ನೇ ಕುಡಿಕೊಂಬಂದಿದ್ಯಾ? ಅಮ್ಮ ಭಾಳ ಕಷ್ಟ ಕಣಮ್ಮ, ಇವಾಗಂತೂ ಭಾಳ ಹೊಟ್ಟೆ ನೋವು. ನನಗಂತೂ ಭಾಳ ಹುಷಾರಿಲ್ದಂಗೆ ಆಗ್ಬಿಟ್ಟೈತೆ. ಇನ್ನು 15 ದಿನ ಆಪ್ರೇಷನ್ ಮಾಡಿಸ್ಕೋಬೇಕು, ಇಲ್ಲ ಅಂತಂದ್ರೆ ನೀವು ಉಳಿಯಲ್ಲ, ಭಾಳ ಕಷ್ಟ ಅಂತ ಹೇಳವ್ರಿ. ಅದಕ್ಕೇ ಆಪ್ರೇಷನ್ ಮಾಡಿಸ್ಕೋಬೇಕು ಕಣಮ್ಮ. ದುಡ್ಡಿಲ್ಲ, ಏನು ಮಾಡೋದು ಇವಾಗ? ಕಷ್ಟ ಅಂತಂದರೆ ತವ್ರ ಮನೆಯೇ ತಾನೇ ಎಲ್ಲ ಹೆಣ್ಮಕ್ಳಿಗೂ ನೆನಪಾಗೋದು. ಭಾಳ ಕಷ್ಟ ಆಗಿದ್ದೀನಿ. ಹೋಗಿದ್ದೆ ಹಾಸ್ಪಿಟ್ಲಿಗೆ, ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ. ಸ್ಕ್ಯಾನಿಂಗ್ನಾಗ ಅದಕ್ಕೇ ಹೊಟ್ಟೆಗೆ ಆತ ಗೆಡ್ಡೆ ಐತೆ, ಗರ್ಭಕೋಶದ ಆಪ್ರೇಷನ್ ಮಾಡಿಸ್ಕೋಬೇಕು. ಯಾವ ಗೆಡ್ಡೆನೂ ಐತೆ, ಗರ್ಭಕೋಶದ ಇನ್ಫೆಕ್ಷನೂ ಆಗೈತೆ ಅಂತ ಹೇಳಿರು. ಅದಕ್ಕೇ ಮಾಡ್ತೀವಿ ನಾವೆಲ್ಲನ ಆಪ್ರೇಷನ್ನ ಅಂತ ಹೇಳೋರು ಡಾಕ್ಟ್ರು. ಅದಕ್ಕೆ ಒಟ್ಟು ಕಷ್ಟ ಸುಖ ನೋಡೋರು ಬೇಕಲ್ಲಮ್ಮ. ಆಪ್ರೇಷನ್ ಮಾಡಿಸಿ ಬಂದ್ಮೇಲೆ ಆದರೂ ನೋಡ್ಕೊಂಬರ್ಬೇಕು, ಮಾಡಿ ಕರಬೇಕು. ನನ್ನ ಕೈಲಿ ಆಗಲ್ಲ. ಅದಕ್ಕೆ ಕಣಮ್ಮ ನನ್ನ ತಮ್ಮನ ತೆಗೆ ಹೇಳೋಣ ಅಂತ ಬಂದೆ. ಏನು ಮಾಡೋಣ, ಮನೆಯಾಗೆ ಇಬ್ಬರು ಗಂಡು ಮಕ್ಳಿದ್ರು ಹೇಳ್ಬಾರ್ದು ನನ್ನ ಕಷ್ಟನ. ಮನೆಯಾಗ ಗಂಡು ಮಕ್ಳಿದ್ರು ಇವಾಗ ನಾನು ಏನು ಮಾಡೋಕ್ಕಾಗ್ತಿ. ಅವಳು ಸೊಸೆ ದೊಡ್ಡವಳು, ಅವಳು ಇನ್ನು ಅವಾಗ 1-2 ದಿನ ನೋಡ್ಕೊಂಡ್ರು, ನಾನು ಅದೇ ಬಂದೆ. ಇವಾಗ ಅವಳಿಗೆ ಸಿಟ್ಟು. ನೋಡಪ್ಪ, ಸಣ್ಣ ಮಗ ದೊಡ್ಡ ಮಗ ಅಂತೇಳಿ ದೊಡ್ಡ ಮಗುಗೆ ಓಟು ಇದು ಮಾಡೋಕೆ ಹೋದ್ರು ಅಂತ. ಇವಳು ಒಳ್ಳೆಯಲ್ಲ ಕಣಮ್ಮ ಮುತ್ತು. ಈಗ ಬಂದವಳು ಕಷ್ಟ ಅಂತ. ಈಗ ಯಾಕೆ ಬಂದಮ್ಮ? ಅಮ್ಮ ನಮ್ಮನ್ನೇನೇ ನೋಡಾರಿಲ್ಲ, ನಾವು ನಿಮ್ಮನ್ನೆಲ್ಲ ನೋಡೋಣ. ನಿನ್ನ ಪಾಡಿಗೆ ನೀನು ಸುಮ್ಮನೆ ಹೋಗು, ನಿನ್ನ ಪಾಡಿಗೆ ನೀನು ಸುಮ್ಮನೆ ಇರೋದು ಕಲಿ. ಸಂತಪ್ಪ ಬಾರು ಬಾರು, ಭಾಳ ಕಷ್ಟ ಕಣೋ. ಎದ್ ನಡಿ ಹಸಿಕೆ, ನಮ್ಮ ಮನೆ ಬಾಗಿಲಿಗೆ ಯಾಕೆ ಬಂದಿದ್ಯಾ ನೀನು? ಎದ್ ನಡೀತಾ ಇರ್ಬೇಕು ಹಸಿಕೆ. ಇಲ್ಲ ಕಣ, ಭಾಳ ಕಷ್ಟ, ಭಾಳ ಹೊಟ್ಟೆ ನೋವು, ತಡ್ಕೊಂಬಕ್ಕಾಗ್ತಿಲ್ಲ. ಆಪ್ರೇಷನ್ ಮಾಡಿಸ್ಕೋಬೇಕಣ. ಇನ್ನು 15 ದಿನ ಟೈಮ್ ಕೊಟ್ಟವ್ರೆ. ಇನ್ನು 15 ದಿನದೊಳಗಾಗಿ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳವ್ರೆ. ಭಾಳ ಹೊಟ್ಟೆ ನೋವು ಕಣ. ಯಾವತ್ತು ಬಂದಿರಲಿಲ್ಲ, ಇದ್ದಕ್ಕಿದ್ದಂಗೆ ಭಾಳ ಹೊಟ್ಟೆ ನೋವು ಬಂದಿತ್ತು. ನೆನ್ನೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದೆ. ಸ್ಕ್ಯಾನಿಂಗ್ನಾಗ ಅದಕ್ಕೇ ಆಪ್ರೇಷನ್ ಮಾಡಬೇಕು ಅಂತ ಹೇಳವ್ರಿ. ಅದಕ್ಕೇ ಸಂತಪ್ಪ ನೀನೇ ಏನಬ್ಬು ಮುಂದೆ ಬಿದ್ದು ಮಾಡಿಸಿ ನಾನು ನೋಡ್ಕೋಬೇಕು ಕಣೋ. ಕಷ್ಟ ಬಂದಿದ್ದೀನಿ ತವ್ರ ಮನೆ. ಈಗ ನನಗೆ ತವ್ರ ಮನೆ ಬೆಲೆ ಏನು ಅಂತ ಗೊತ್ತಾಗ್ತೈತಿ. ಕಷ್ಟ ಅಂದರೆ ತವ್ರ ಮನೆಯವ್ರು ಇಷ್ಟ ಆಗ್ತಾರೆ, ಕಷ್ಟ ಅಂತಂದರೆ ನೋಡ್ಕೊಂತಾರೆ ಅಂತ ನನಗೆ ಈಗ ಅರ್ಥ ಆಗ್ತೈತೆ ಕಣೋ. ಸಂತಪ್ಪ ಪ್ಲೀಸ್ ಕಣೋ. ನಾವೇನೇನು ಬೇಕಿಲ್ಲ ಅಮ್ಮಂಗೆ ಎಂತೆಂತ ಮಾತಾಡಿ ಎಷ್ಟೆಲ್ಲ ನಮಗೆ ತೊಂದರೆ ಮಾಡಿ ಈಗ ಬಂದಿದ್ದೀವಿ. ನೀನು ಮಾಡಿರೋದು 1-2, ಅದಕ್ಕೆ ಮತ್ತೆ ಕರ್ಮ ಸುತ್ಕೊಂಡಿರೋದು ಯಾವತ್ತು ಯಾರನ್ನೂ ಬಿಡಲ್ಲ ಅಂತ ಹೇಳೋದು. ನೋಡು ನೀನು ಮೊದಲು ಯಾವ ಕಾಲದಾಗ ತೋರ್ಸೋದಂತೆ, ಇವಾಗ ಏನಿಲ್ಲ ಹಿಂದೇನೇನಿ. ನಮಗೆ ಏನೋ ಒಂಥರ ಬೆಲೆ ಕೊಡ್ತಿರ್ಲಿಲ್ಲ ನೀನು. ಹಂಗೆ ಮಾಡ್ತಿದ್ದೆ ನನಗೂ ನನ್ನ ಹೆಂಡ್ತಿಗೂ. ಈಗ ಗೊತ್ತಾಯ್ತಾ ನಾನು ನನ್ನ ಬೆಲೆ ಏನು, ನನ್ನ ಹೆಂಡ್ತಿ ಬೆಲೆ ಏನು ಅಂತ. ಅವಳು ನನಗೇನೆ ಹೆಂಗೆ ಬೆಲೆ ಕಟ್ಟಕ್ಕೆ, ಅವಳನ್ನ ಹೆಂಗೆ ಮಾತಾಡ್ತಿದ್ದೆ, ಹೆಂಗೆ ಅಂಬ್ತಿದ್ದೆ ಅಂತಾಳು ಇಂತಾಳು ಅಂತ ಹೇಳಿ. ಇಂಥವಳು ಮದುವೆ ಆಗ್ಯವನೇ ಅಂಬ್ತಿದ್ದೆ. ಇವತ್ತು ನೋಡು ನಮ್ಮ ಮನೆ ನಡೆಸ್ಕೊಂಡು ಹೋಗ್ತಿಲ್ವಿ ಅವಳು. ಹಂಗೇನೆ ಮತ್ತೆ ನೀನು ಯಾರನ್ನೂ ಹಣೆ ಬರೆ ಕಟ್ಟಕ್ಕೆ ಮಾತಾಡಬಾರ್ದು. ಏಟ ಬಾಯಿ ಐತಿ ಅಂತ ಹೇಳಿ ಮಾರಾಗಿತ್ತು ನಮ್ಮಮ್ಮ. ಯಾರ ಮಗಳಾದ್ರೇನು ಎಂಥ ಸೆನಕ್ ನೋಡ್ಕೊಂತಾಳೆ, ಎಂಥ ಸೆನಕ್ ಮಾಡಿರ್ತಾಳೆ ಅವಳು. ನಂದಲ್ಲೇ ನೀನು ಗನ್ವಾಗಿ ಎಂಥ ಸೆನಕ್ಕೆ ಬತ್ತಾ ಹೋಗ್ತಾ ತವ್ರ ಮನೆಗೆ ಗನ್ವಾಗಿ ಹೆಂಗಿರ್ಬೋದಾಗಿತ್ತು. ಈಗ ಬಂದವಳು ಏನಂಗೆ ತಮ್ಮಂಗೆ ವಿರುದ್ಧವಾಗಿ ಅಂಗಡಿ ಮಾಡಿ
ಏನೋ ಬಿಡು ನನ್ನ ತಮ್ಮ ಮಾಡ್ತಾ ಇದ್ದಾನಲ್ಲ, ಇನ್ನು ಬೇರೆಯವ್ರಿಗೆ ಇದು ಮಾಡಬಾರ್ದು, ನಾನು ಚೆನ್ನಾಗಿರ್ಬೇಕು ಅಂತ ನಾನು ಎಷ್ಟು ಇದನ್ನು ಮಾಡ್ತೀನಿ. ಇನ್ನು ನಮಗೆಲ್ಲನ ಹಾಳು ಮಾಡಕ್ಕೆ ನೋಡಿದೆ ಹೊತ್ತು, ಈಗ ನೀನು ಹಾಳು ಮಾಡಿದ್ಕೆ ನಾವೇನು ಹಾಳಾಗಲಿಲ್ಲ ಕಣೆ ಮಣಿ. ನನ್ನ ಮಗ ಏನು ಹಾಳಾಗಲಿಲ್ಲ. ದೇವರು ಅಂತ ತನ್ನ ಕೊಟ್ಟೆ ಇವತ್ತು ನನ್ನ ಮಗ ಉದ್ಧಾರ ಅದ. ನೀನು ಹಾಳು ಮಾಡ್ಬೇಕು ಅವನಂತ ನೀನು ಎಷ್ಟೆಲ್ಲ ಇದು ಮಾಡಿದೆ. ಅವ್ನು ಹಂಗೆ ಮಾಡಿರೋದು ನೋಡಿ ನೀನು ಹಂಗೆ ಮಾಡ್ತೀನಿ ಅಂತ ಮಾಡಿದೆ ಅಲ್ಲ. ನೋಡು, ದೇವ್ರು ಭಗವಂತ ಕೊಡಬೇಕು, ನಾವು ಇದು ಮಾಡಬೇಕು. ಅವನೇ ಅಂಗಡಿ ಇಕ್ಕಿ ಅವನೇನು ಕೇಳೋದನ್ನ ಕೆಡಿಸ್ಬೇಕು ಅಂತ ನೀನು ಇಕ್ಕದಲ್ಲ. ನನಗಾಗಲಿ ವ್ಯಾಪಾರ, ಅವ್ನ ಅಂಗಡಿ ತೆಗಿಲಿ ಅಂತ ಎಷ್ಟೆಲ್ಲ ಇದು ಮಾಡಿದೆ ಕೇಳಿ ಕಿತಾಪತಿನ ಅಲ್ಲ. ನೋಡು, ಇವಾಗ ಗೊತ್ತಾಗತ್ತೆ ನಿನಗೆ ತವ್ರ ಮನೆ ಬೆಲೆ ಏನು ಅಂತ. ಅಂದರೆ ಈಗ ಗೊತ್ತಾಗ್ತೈತೆ ನನಗೆ. ಈಗೆಲ್ಲ ಅನುಭವಿಸಿದ್ನಲ್ಲ, ಈಗ ಗೊತ್ತಾಗ್ತೈತೆ. ನಿಜವಾಗ್ಲೂ ಭಾಳ ಬೇಜಾರಾಗ್ತೈತೆ. ಪ್ಲೀಸ್ ಅಂತಪ್ಪ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಮನೆ ಬಾಗಿಲಿಗೆ ಯಾಕೆ ಬಂದಿದ್ದೀರಾ ನೀವು? ಸುಮ್ಮನೆ ಹೋಗ್ತಾ ಇರ್ರಿ. ನೀವೇನೇನು ನಾಟಕ ಆಡ್ಕೊಂಡ್ ಬಂದ್ರೂ ಇಲ್ಲಿ ನಾವು ನಿಮ್ಮನ್ನು ನಂಬೋದಿಲ್ಲ. ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರ್ರಿ. ನಾವು ಹೆಂಗ ನೆಮ್ಮದಿಯಾಗ ಇದ್ದೀವಿ, ನಾವು ಹೆಂಗ ಸೆನಕ ಇದ್ದೀವಿ. ಇಲ್ಲದ್ದೆಲ್ಲ ನಾ ಇಲ್ಲಿ ತಂದಿಕ್ಕಾಗಲಿ, ಇಲ್ಲದ್ದೆಲ್ಲ ಇದು ಮಾಡೋಕ್ಕಾಗಲಿ ಬರಬೇಡ್ರಿ. ನಾನು ನಮ್ಮ ಅತ್ತೆ ನನ್ನ ಗಂಡ ಹೆಂಗ ಚೆನ್ನಾಗಿದ್ದೀವಿ. ನಾವು ಒಬ್ರಿಗೊಬ್ರು ಒಂದು ಸರಿಸ್ಕೊಂಡು ಬದುಕ ಭಾಳ ಮಾಡ್ಕೊಂಡು ನೀವು ಬಂದರೆ ಇಲ್ಲೂ ತಂದಿಕ್ತೀರ, ಎಲ್ಲರನ್ನೂ ದೂರ ಮಾಡೋಕ್ಕೆ ಅದು ಇದು ಹೇಳ್ಕೊಡ್ತೀರ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗೋದು ಕಲೀರಿ. ಅಲ್ಲಿ ಸವಿತಮ್ಮ ನೋಡು, ಈಗ ಗೊತ್ತಾಯ್ತು ನೀನು ತವ್ರ ಮನೆ ಬೆಲೆ ಏನು ಅಂತ. ಕಣ ಭಾಗ್ಯಮ್ಮ ಏನು ಮಾಡೋದು, ನನಗಂತೂ ಅವಾಗ ಅರಿವು ಇರಲಿಲ್ಲ, ಅದಕ್ಕೆ ಹಿಂಗೆ ಮಾಡಿದೆ. ಇವಾಗ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ ಕಣಮ್ಮ. ಭಾಳ ಕಷ್ಟ, ಭಾಳ ಹೊಟ್ಟೆ ನೋವು, ಹೇಳ್ಬಾರ್ದಂತ ಕಷ್ಟ ಕಣ್ ಭಾಗ್ಯಮ್ಮ. ಏನು ಮಾಡೋಕ್ಕಾಗುತ್ತೆ, ಅವಾಗ ಒಂದಿಟ್ಟು ಬುದ್ಧಿ ಇರಲಿಲ್ಲ, ಅದಕ್ಕೆ ಹಿಂಗೆ ಮಾಡಿ ನಮ್ಮ ಏನು ಮಾಡೋಣ. ನೀನು ಅವಾಗ ಒಂದಿಷ್ಟು ಸುಧಾರಿಸ್ಲಿಲ್ಲ ಹೇಳಮ್ಮ. ಏನೋ ತಮ್ಮನ ವಿರುದ್ಧವಾಗಿ ಎಲ್ಲ ಬೇರೆಯವರಾಗಿದ್ರು ಬಿಡು ಅಂತಿದ್ವಿ. ಏನೋ ತಮ್ಮನ ವಿರುದ್ಧವಾಗಿ ನೀನು ಅಂಗಡಿನೇ ಮಾಡಬಾರ್ದಾಗಿತ್ತು ಕಣ್ ಸವಿತಾ. ತಮ್ಮನ ವಿರುದ್ಧವಾಗಿ ಮಾಡಿದ್ದೆ ಬಂದಿದ್ದು ನೀನು. ಭಾಳ ಹೊಟ್ಟೆ ನೋವು ಸೆನಕ್ಕಿಲ್ಲ ದೀಪಮ್ಮ. ಆಸ್ಪತ್ರೆಗೆ ಕರ್ಕೊಂಡು ಹೋಗಮ್ಮ, ಆಪ್ರೇಷನ್ ಮಾಡಿಸ್ರಮ್ಮ. ಏನೋ ನನಗೂ ಆಸೆನೇ ಸೆನಕ್ಕಿರ್ಬೇಕು ಅಂಬೋದು. ಏನು ಮಾಡೋಣ, ಕಷ್ಟ. ಡಾಕ್ಟ್ರ್ ಹಿಂಗೆ ಹೇಳವ್ರು, ಅದಕ್ಕಾಗಿಯ ನಮಗೆ ಚೆನ್ನಾಗಿಲ್ಲ ಅಂತಂದರೆ, ನಮಗೆ ಕಷ್ಟ ಅಂತಂದರೆ ಯಾರೇನು ಬಂದೆ ನಮ್ಮನ್ನು ನೋಡಾರಿಲ್ಲ. ನಾವ್ಯಾಕೆ ನೋಡೋಣ? ಇಬ್ಬರು ಮಕ್ಕಳು, ಇಬ್ಬರು ಸೊಸೆಯರ ಇದ್ದಾರೆ. ಅವರು ನೋಡ್ಕೊಂತಾರೆ. ಅವ್ರ ತಕ್ಕ ಚೆನ್ನಾಗಿರ್ಬೇಕಮ್ಮ. ನೀನು ಚೆನ್ನಾಗಿದ್ರೆ ಅವರು ನೋಡ್ತಾರೆ. ಅವಳ ಮಗ ಸೊಸೆ ಇಬ್ಬರೂ ಚೆನ್ನಾಗಿದ್ದಾರೆ. ಅವ್ರ ಹತ್ರ ನೀನು ಚೆನ್ನಾಗಿರ್ಬೇಕಾಗಿತ್ತು. ಚೆನ್ನಾಗಿಲ್ದಲೇ ಅವ್ರಿಗೆ ಓಟು ಇದು ಮಾಡ್ಕೊಂಡು ನೀನೆಲ್ಲನ ಎಲ್ಲ ತಗೋನು ಅದೇಂಗೆ ಯಾರು ನೋಡ್ತಾರೆ? ಇಬ್ಬರು ಮಕ್ಕಳು, ಇಬ್ಬರು ಸೊಸೆಯರಿದ್ರು ಯಾರು ನೋಡಲ್ಲ ಕಣಮ್ಮ. ನಮ್ಮನ್ನು ನೋಡಾರೆ ಯಾರು ಇಲ್ಲ. ನಮ್ಮದು ಕಷ್ಟನೇ. ನಮಗೇನೇನು ಯಾರೋ ಏನು ನಮಗೇನು ತಂತಂದು ಎಳೆಯಲ್ಲ. ನಮಗೇನು ಚೆನ್ನಾಗಿಲ್ಲ ಅಂದರೆ ಯಾರೇನು ಬಂದು ನಮ್ಮನ್ನು ನೋಡಲ್ಲ. ಏನೋ ಕಷ್ಟ ತವ್ರ ಮನೆ ಆಗುತ್ತೆ ಅಂತೇಳಿ ಅಪ್ರೂಪಕ್ಕೆ ಬಂದೆ ನೀಸಿನ ಮಾತಾಡಿಸ್ತಿಲ್ದವಳಿಗ. ನಾನು ಅಂದಿದ್ದು ಆಡಿದ್ದು ಎಲ್ಲ ಮನಸ್ನಾಗ ಇಕ್ಕೆ ಬೇಡ ಕಣಮ್ಮ, ಕ್ಷಮಿಸ್ಬಿಡು. ಮನಸ್ನಾಗ ಇಕ್ಕೊಂಡ್ರೆ ಅವೇ ಗೊತ್ತಿರುತ್ತೆ ಮನಸ್ನಾಗೆ. ಅವ್ನ ಮನಸ್ಸಿಂದನ ತೆಗ್ದಾಕ್ಬಿಡ್ಬೇಕು. ಏನೋ ಒಂದು ಬರುತ್ತೆ, ಒಂದು ಹೋಗುತ್ತೆ, ಏನು ಮಾಡೋಕ್ಕಾಗುತ್ತೆ. ಇವಾಗ ಎಲ್ಲ ಮರೆತು ನಾನೇ ತಗ್ಗಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ. ನಾನು ಮಾಡಿದ್ದೆ ತಪ್ಪಾಯ್ತು, ನನಗೆ ಮಾಡಬಾರ್ದಾಗಿತ್ತು. ಗಳ ಸಂತಪ್ಪ ಅಂಗಡಿನೂ ಕ್ಲೋಸ್ ಮಾಡ್ತೀನಿ ಕಣೋ. ನೀನೇ ಮಾಡ್ಕೊಂಡು ನೀನೇ ಸೆನಕ್ಕಿರೋ. ನೀನೇ ಮಾಡ್ಕೊಳ್ಬಟ್ಟು ನನ್ನ ತಮ್ಮ ಹೆಂಡತಿ ಸೆನಕ್ಕಿರಲಿ ಅಂತ ಬಯಸ್ತೀನಿ. ನನ್ನ ತಮ್ಮ ಹೆಂಡತಿ ಸೆನಕ್ಕಿರ್ಬೇಕು ನನಗೆ. ನೋಡಿ ಭಾಗ್ಯಮ್ಮ ಈಗ ಮಾತಾಡ್ತಾಳೆ. ಆವಾಗಲೇ ಹಿಂಗೆ ಯೋಚನೆ ಮಾಡಿದ್ರಿ, ನನ್ನ ತಮ್ಮ ಹೆಂಡತಿ ಸೆನಕ್ಕಿರ್ಲಿ ಬಿಡಪ್ಪ ಅಂತೇಳಿ ಅವಳು ಬಾಯಾಗನ. ಬಿಡು ಏನಾತ ಸೆನಕ್ಕಿರ್ಲಿ. ನಾನು ಅವಾಗ ಯೋಟೇಟೋ ಹೇಳ್ದೆ, ಸವಿತಮ್ಮ ಮಾಡಬೇಡ ಕಣೆ, ಬ್ಯಾರ್ಯಾರ ಮೇಲಾದ್ರೆ ಇನ್ನೂ ಹಿಂಗೆ ಮಾಡಿ ನನ್ನ ತಮ್ಮನ ಮೇಲೆ ಹಿಂಗೆ ಮಾಡಿದ್ರೆ ಯಾರನ್ನ ಏನು ಅಂದಾರೆ ಅಂತೇಳಿ ಎಷ್ಟು ಹೇಳಿರೋ ಕೇಳಲಿಲ್ವಲ್ಲ ಅವಳು. ಏನು ಮಾಡೋಕ್ಕಾಗುತ್ತೆ ಬಿಡಮ್ಮ. ಸಿಟ್ಟಂಬತ್ತು ಕೆಟ್ಟದು, ಏನೋ ಸಿಟ್ಟನ್ನ ಮಾತಾಡಿದ್ದೀನಿ ಅಂದಿದ್ದೀನಿ ಬಿಡು. ಅದನ್ನೆಲ್ಲ ಮನಸ್ಸಿನಾಗ ಇಕ್ಕೊಂಡ್ರೆ ಆಗಲ್ಲ. ಏನೋ ಸಿಟ್ಟನ್ನ ಮಾತಾಡಿದ್ದೀನಿ, ಏನು ಮಾಡೋಕ್ಕಾಗಲ್ಲ ಬಿಡಮ್ಮ. ಮತ್ತೆ ಇದೊಂದು ಸತಿ ಕ್ಷಮಿಸಮ್ಮ. ಈಗ ಅಂತೀರಮ್ಮ, ಎಲ್ಲ ಆದಮೇಲೆ ಕ್ಷಮಿಸ್ರಿ ಅಂತ ಈಗ ಮಾತಾಡ್ತೀರ. ನಾವು ಯಾರು ನೋಡಂಗಿಲ್ಲ, ಸುಮ್ಮನೆ ಹೋಗೋದು ಕಲಿ ಅಷ್ಟೇನಿ. ನಾವು ಆಲೇನೆ ಎಂದ ಮರ್ತ್ಕೊಬಿಟ್ಟಿದ್ದೀವಿ. ನಿನಗೆ ಇಷ್ಟೊಂದೆಲ್ಲ ನಮಗೇನು ಒಂದು ಈಟನ ನಿನಗೆ ಸಂಬಂಧದ ಬೆಲೆ ಎಂಬುದು ಗೊತ್ತಿದ್ದಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ. ನೀನು ಸುಮ್ಮನೆ ಹೋಗೋದು ಕಲಿ ಅಷ್ಟೇ. ಎದ್ದು ನಂತಾಗೆ ಬೈಕ್ ಬಂದಂಗೆ ಬೈಸ್ಕೆ ಬೇಡ. ಅವನೇನಿಲ್ಲ ನೋಡು ಸವಿತಮ್ಮ, ಸಿಟ್ಟು ಬಂದುಬಿಟ್ರೆ ಬೈಕ್ ಬಂದಂಗೆ ಬೈದ್ಬಿಡ್ತಾನೆ. ನಮ್ಮ ಹುಡುಗ ಒಳ್ಳೆನಲ್ಲ, ನೋಡೇ ಇದೆಯಾ ಅವನೆಂತ ನಂಬೋದು ಗೊತ್ತೇ ಐತೆ ನಿನಗೆ. ಸುಮ್ಮನೆ ಹೋಗೋದು ಕಲಿ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಈ ಸವಿತಾ ನಮ್ಮ ಮನೆ ಬಾಗಿಲಿಗೆ ಬಂದವಳೆ ಹೆಂಗೆ ಮಾತಾಡ್ತಾ ಇದ್ದಾಳೆ ಅಂತೇಳಿ ನೋಡ್ರಿ. ಅಲ್ಲ ಎಷ್ಟು ಜಂಬ ಮಾಡ್ತಿದ್ದಾಳು. ಈಗ ತವ್ರ ಮನೆ ನನಗೆ ಕಷ್ಟ ಅಂತೇಳಿ ಈಗ ಬಂದಳು. ಮಗ ಸೊಸೆ ಹತ್ರ ಎಲ್ಲರ ಹತ್ರ ಚೆನ್ನಾಗಿದ್ದಿದ್ರೆ ಎಲ್ಲರೂ ನೋಡ್ಕೊಂಬಾರ. ಮಗ ಸೊಸೆ ಹತ್ರ ಚೆನ್ನಾಗಿಲ್ದಲೇ ಇಂಥವೆಲ್ಲ ಮಾಡ್ಕೊಂಡು ಪಾಪ ರಾಣಿನೂ ದೀನಿ ಭಾಳ ಒಳ್ಳೆಯರು. ಅವ್ರಿಗೆಲ್ಲನ ಇಂಥದ್ದು ಮಾಡ್ಕೊಂಡು ಇವಾಗ ಹೆಂಗೆ ಬಂದವಳು ಈ ಅಮ್ಮ. ಇವ್ರಿಗೆ ಗೊತ್ತಾಗಬೇಕು ಕಷ್ಟ ಅಂದ್ರೆ ಏನು ಅಂತ. ಇಂಥವ್ರಿಗೆ ಗೊತ್ತಾಗಬೇಕು. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.